ವೆಲ್ಕಮ್ ಟು ದ ಫ್ಲೈಯಿಂಗ್ ಬೋಟ್. ಮೇಲುಕೋಟೆ ಅಂದಾಕ್ಷಣನೇ ಭೋಜನ ಪ್ರಿಯರಿಗೆ ನೆನಪಾಗೋದು ಮೇಲುಕೋಟೆ ಸ್ಪೆಷಲ್ ಪುಳಿಯೋಗರೆ. ಇವತ್ತು ನಾವು ನಮ್ಮ ಸುಬ್ಬಣ್ಣ ಮೆಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸುಬ್ಬಣ್ಣ ಮೆಸ್ ಎಲ್ಲಿದೆ ಅಂತಂದರೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದ ಹತ್ತಿರವೇ ಸುಬ್ಬಣ್ಣ ಮೆಸ್ ಇದೆ. ಸುಬ್ಬಣ್ಣ ಮೆಸ್ ಹತ್ತಿರದಲ್ಲೇ ಸ್ಟೇ ಆಗಲು ಬಾಂಗೂರು ಯಾತ್ರಿ ನಿವಾಸವಿದೆ. ಹಾಗೆ ಮೆಲ್ಲನೆ ಮುಂದೆ ನಡೆದುಕೊಂಡು ಹೋದರೆ ಸಿಗುವುದೇ ನಮ್ಮ ಸುಬ್ಬಣ್ಣ ಮೆಸ್. ಸುಬ್ಬಣ್ಣ ಮೆಸ್ಸಿನ ಸಿಬ್ಬಂದಿಗಳು ನಯ ವಿನಯದಿಂದ ನಡ್ಕೊಳ್ತಾರೆ. ಹಾಗೆ ಬಂದಂತಹ ಯಾತ್ರಾರ್ಥಿಗಳಿಗೆ ಊಟವನ್ನು ಬಡಿಸುವ ರೀತಿಯೇ ವಿಭಿನ್ನವಾಗಿದೆ. ಇಲ್ಲಿ ನೀವು ಒಮ್ಮೆ ಊಟ ಮಾಡಿದರೆ ಆ ರುಚಿಯನ್ನು ಇನ್ನೆಂದೂ ಮರೆಯಲು ಸಾಧ್ಯವೇ ಇಲ್ಲ ಅಂತ ನನಗನ್ಸುತ್ತೆ. ನಾನು ಪ್ರತಿಯೊಂದು ತುತ್ತನ್ನು ಕೂಡ ಸವಿದುಕೊಂಡು ಊಟ ಮಾಡಿದ್ದು ಇದೇ ಮೊದಲ ಬಾರಿ. ಶುಭ್ರ, ಸ್ವಚ್ಛ ಮತ್ತು ರುಚಿಕರ ಊಟವನ್ನು ಬಾಳೆ ಎಲೆಯ ಮೇಲೆ ಉಣಬಡಿಸುತ್ತಾರೆ. 2-3 ರೀತಿಯ ಪಲ್ಯಗಳು, ಹಪ್ಪಳ, ಚಪಾತಿ, ಪುಳಿಯೋಗರೆ, ಕೆಂಪು ಚಟ್ನಿ, ರಸಂ, ಮಜ್ಜಿಗೆ ಹುಳಿ. ಆಹಾ, ಒಂದು ತುತ್ತನ್ನು ಬಾಯಲ್ಲಿಟ್ಟರೆ ಸಾಕು, ಸ್ವರ್ಗ ಕಾಣೋದಂತೂ ಗ್ಯಾರಂಟಿ. ಮೇಲುಕೋಟೆಗೆ ಪ್ರಯಾಣ ಬೆಳೆಸಿದರೆ ತಪ್ಪದೆ ಸುಬ್ಬಣ್ಣ ಮೆಸ್ನಲ್ಲಿ ಒಮ್ಮೆ ಊಟ ಮಾಡಿ ನೋಡಿ. ಮೊದಲ ತುತ್ತನ್ನು ಬಾಯಿಗೆ ಇಟ್ಟಾಗ ನಿಮ್ಮ ಮನ ಸೋಲದೇ ಇರಲು ಸಾಧ್ಯವೇ ಇಲ್ಲ. ಬೆಳಗಿನ ಉಪಹಾರಕ್ಕೆ ತಟ್ಟೆ ಇಡ್ಲಿ, ಮಸಾಲೆ ದೋಸೆ, ಪುಳಿಯೋಗರೆ, ಬೆಲ್ಲದ ಮತ್ತು ಸಕ್ಕರೆಯ ಪೊಂಗಲ್ ಸವಿಯಲು ಸಿದ್ಧವಾಗಿರುತ್ತೆ. ಒಮ್ಮೆ ಸವಿದು ನೋಡಿ. ಪ್ರತಿ ತುತ್ತನ್ನು ಆಹ್ಲಾದಿಸಿ, ಆನಂದಿಸಿ, ಅನುಭವಿಸಿ.